ಇಂಜಿನಿಯರಿಂಗ್ ಕಾಲೇಜ್ ಅಂದ ತಕ್ಷಣ ಈ ಟಾಪ್ ಅಲ್ಲಿ ಬರುವಂತಹ ಕಾಲೇಜಲ್ಲಿ MS ರಾಮಯ್ಯ ಕಾಲೇಜ್ ಕೂಡ ಒಂದು. ಅದರದ್ದೇ ಕೂಸಾಗಿರುವಂತಹ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈಗ ಹಾಸನಲ್ಲಿ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಯ್ತು? ಇದರಲ್ಲಿ ಯಾವ ಸ್ಪೆಷಲ್ ಬ್ರಾಂಚಸ್ ಇದೆ? ಈ ಕಾಲೇಜ್ನ ಯಾಕೆ ಪೇರೆಂಟ್ಸ್ ತಮ್ಮ ಮಕ್ಕಳಿಗಾಗಿ ಆಯ್ಕೆ ಮಾಡ್ಕೊಳ್ಬೇಕು? ಈ ಬಗ್ಗೆ ಎಲ್ಲ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಪ್ರೊಫೆಸರ್ ರಾಜಲಕ್ಷ್ಮಿ LK, ಹೆಡ್ ಆಫ್ ಆಪರೇಷನ್ಸ್, ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ ಅರ್ಪಿತಾ. ಓಕೆ, ಇನ್ನ ಮತ್ತೊಬ್ರು ಇದ್ದಾರೆ ಡಾಕ್ಟರ್ ಶ್ರೀಪಾದ್ ಡೀನ್, ಅವರನ್ನು ಸಹ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಇನ್ನ ಮತ್ತೊಬ್ರು ಡಾಕ್ಟರ್ ವಿನುತಾ, HOD ಸರ್ಕ್ಯೂಟ್ ಬ್ರಾಂಚಸ್, ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವಿನುತಾ ಅವರೇ, ಸ್ವಾಗತ ನಿಮಗೂ ಸಹ. ಮೊದಲನೇದಾಗಿ ನಿಮ್ಮ ಹತ್ರನೇ ಬರ್ತೀನಿ. ಈ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು? ಇದು ಏನು ಇಂಟೆನ್ಷನ್ ಇಟ್ಕೊಂಡು ಈ ಕಾಲೇಜ್ ಹೊಸದಾಗಿ ಶುರು ಮಾಡೋದು ಕಾರಣ ಏನು? ನವಕೀಸ್ ಆ ಹೆಸರು ಹೇಳುತ್ತೆ. ನವಕೀಸ್ ಅದೇ ನವಕೋಟಿ ಅಂತ ನಮ್ಮ ರಾಮಯ್ಯ ಸರ್ ಅವರ ಮೊಮ್ಮಗನ ಹೆಸರು. ರಾಮಯ್ಯ ಅವರ ಮಕ್ಕಳಲ್ಲಿ ಕೊನೆಯ ಮಗ ಆದಂತಹ ಆನಂದರಾಮ್ ಸರ್, ಅವರು ನಮ್ಮ ಚೇರ್ಮನ್. ಅವರ ಮಗನ ಹೆಸರು ನವಕೋಟಿ. ಆತನ ಹೆಸರಲ್ಲಿ ನಾವು ನವಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನವಕೀಸ್ ಸ್ಕೂಲ್ ಕರ್ನಾಟಕದಲ್ಲೆಲ್ಲ, ಬರೀ ಇಂಡಿಯಾದಲ್ಲಿ ಕೂಡ ತುಂಬ ಫೇಮಸ್ ಆಗಿರುವಂಥದ್ದು, ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಲ್ಲಿ ಈಗ ರಾಮಯ್ಯ ಕಾಲೇಜ್ ಅಂತ ಹೇಳಿದ್ರೆ ಬರೀ ಬ್ಯಾಂಗ್ಳೂರಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಟುಕಲಾರದಂತಹ ಒಂದು ಸಂಸ್ಥೆ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ರ್ಯಾಂಕಿಂಗ್ ಆಗಿರಬಹುದು ಅಥವಾ ಕ್ವಾಲಿಟಿ ಆಗಿರಬಹುದು. ಹೀಗಾಗಿ ರೂರಲ್ ವಿದ್ಯಾರ್ಥಿಗಳಿಗೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಮಟ್ಟದ ಒಂದು ಉನ್ನತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಬೆಳೀತಾ ಸ್ಕೂಲಿಂದ ಕಾಲೇಜಿಂದ ಈಗ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದೀವಿ. ಹಾಸನದಲ್ಲಿ ರೂರಲ್ ವಿದ್ಯಾರ್ಥಿಗಳಿಗೆ ಅಂತಲೇ ಅನುಕೂಲ ಆಗಲಿ ಅಂತಹ ಪ್ರಾರಂಭವಾಗಿರುವಂಥದ್ದು. ಇದು 2009ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು, ಮುಚ್ಚುವ ಹಂತದಲ್ಲಿ ಇದ್ದಂತಹ ಒಂದು ಸಂಸ್ಥೆಯನ್ನ ರಾಮಯ್ಯ ಸಂಸ್ಥೆಯವರು, ನಮ್ಮ ಆನಂದರಾಮ್ ಸರ್ ಅವರು ಅದನ್ನು ಪಡೆದುಕೊಂಡು ಅವರ ಒಂದು ಕನಸಿನ ಕೂಸನ್ನು ಇವತ್ತು ನನಸಿನ ಮಟ್ಟದಲ್ಲಿ ಅಂದರೆ 80 ವಿದ್ಯಾರ್ಥಿಗಳಿಂದ 3000 ವಿದ್ಯಾರ್ಥಿಗಳ ತನಕ ನಾವಿವತ್ತು ಬೆಳೆದು ನಿಂತಿದ್ದೀವಿ. ಇದು ಕೇವಲ ಒಂದು ಕ್ವಾಲಿಟಿಯಿಂದ ಮಾತ್ರ ಸಾಧ್ಯ ಅಂತ ಅನ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಾ ಸರ್ ನೀವು ಹೇಳೋದಾದ್ರೆ, ಈಗ ಫಸ್ಟ್ ಈಗ 12th ವರೆಗೂ ಅಂದರೆ PUC ವರೆಗೂ ಏನಿರುತ್ತೆ ಅದು ಒಂಥರ ಸ್ಕೂಲೇ ಆಗ್ಬಿಟ್ಟಿರುತ್ತೆ. ಮುಗ್ದಿದ ತಕ್ಷಣ ಈ ಟೆಕ್ನಿಕಲ್ ಲೈಫು ಇಂಜಿನಿಯರಿಂಗಿಗೆ ಬರ್ತಾರೆ ಆ ಫ್ರೆಷರ್ಸ್. ಅವ್ರಿಗೆ ಆ ಭಯ ಹೋಗ್ಲಾಡ್ಸೋನಲ್ಲಿ ಈ ನೌಕೀಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಸಾಧಾರಣ +2 ಲೆವೆಲಿಂದನೇ ಅವರನ್ನ ಆಲ್ಮೋಸ್ಟ್ ಟ್ರೈನ್ ಮಾಡ್ದಂಗೆ ಮಾಡ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳು 12ನೇ ಅಂದರೆ PUC ಸೆಕೆಂಡ್ ಇಯರ್ನಲ್ಲಿ ಇರಬೇಕಾದ್ರೇ ನಮ್ಮ ಚೀಫ್ ಆಪರೇಟಿವ್ ಅವರು ಆಲ್ಮೋಸ್ಟ್ ಆಲ್ ಸ್ಕೂಲ್ಸನ್ನು ಭೇಟಿ ಮಾಡಿ ಅವ್ರಿಗೆ ಕರಿಯರ್ ಕೌನ್ಸಿಲಿಂಗು, ಇಂಜಿನಿಯರಿಂಗ್ ಕಾಲೇಜ್ ಹೇಗಿರುತ್ತೆ, ಇಂಜಿನಿಯರಿಂಗ್ ಕೋರ್ಸ್ ಆದಮೇಲೆ ನಿಮ್ಗೆ ಏನೇನು ಜಾಬ್ ಅಪಾರ್ಚುನಿಟೀಸ್ ಇದೆ, ನಾಟ್ ಓನ್ಲಿ ಇಂಜಿನಿಯರಿಂಗ್, ಎವ್ರಿಥಿಂಗ್, ಆಲ್ ಕೋರ್ಸಸ್ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆಲ್ಮೋಸ್ಟ್ ಶಿ ಹ್ಯಾಸ್ ವಿಸಿಟೆಡ್ ಆಲ್ PU ಕಾಲೇಜಸ್ ಆಫ್ ಹಾಸನ್ ಡಿಸ್ಟ್ರಿಕ್ಟ್. ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಅದರ ನಂತರ ಬಿಫೋರ್ ಎಂಟ್ರಿಂಗ್ ಟು ರೆಗ್ಯುಲರ್ ಅಕಾಡೆಮಿಕ್ಸ್, VTUದು ಅಕಾಡೆಮಿಕ್ಸ್ ರೆಗ್ಯುಲರ್ ಆಗಿ ಶುರು ಮಾಡೋ ಮೊದಲೇ ವಿ ಹ್ಯಾವ್ ಓಪನ್ ಇಟ್. ಅಂದರೆ ನಮ್ಮ ಕಾಲೇಜಲ್ಲೇ ಅಡ್ಮಿಷನ್ ಮಾಡ್ಕೊಳ್ಳೋರಿಗೆ ಮಾತ್ರನೇ ಅಂತ ಅಲ್ಲ, ಇಟ್ ಈಸ್ ಲೈಕ್ CSR ಆ್ಯಕ್ಟಿವಿಟಿ ಆಫ್ ಅವರ್ ಕಾಲೇಜ್. ನಾವು ಬೂಟ್ ಕ್ಯಾಂಪ್ ಅಂತ ಮಾಡ್ತೀವಿ. ಈ ಬೂಟ್ ಕ್ಯಾಂಪಲ್ಲಿ ಅವ್ರಿಗೆ ಈ ಇಂಜಿನಿಯರಿಂಗಲ್ಲಿ ಮ್ಯಾಥಮೆಟಿಕ್ಸ್ ಯಾಕೆ ಬೇಕು, ಏನೇನು ಬೇಕಾಗುತ್ತೆ, ಅವ್ರು PUನಲ್ಲಿ ಕಲ್ತಿದ್ದು ಸಾಲಲ್ಲ ಇಂಜಿನಿಯರಿಂಗ್ ಬರಬೇಕಾದ್ರೆ. VTU ಸಿಲೆಬಸ್ ಪ್ರಕಾರನೇ ಮತ್ತು AICTEನೂ ಹೇಳಿರೋ ಪ್ರಕಾರ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಫ್ 15 ಡೇಸ್ ಇರುತ್ತೆ ಪ್ರತಿ ವರ್ಷವೂ. ಪ್ರತಿ ಸೆಮಿಸ್ಟರ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ 1 ವೀಕ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅದು ಇಂಜಿನಿಯರಿಂಗ್ ಹೇಗಿರುತ್ತೆ, ಇಂಜಿನಿಯರಿಂಗಲ್ಲಿ ಏನೇನು ಕಷ್ಟ ಬರುತ್ತೆ, ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿವರೆಗೆ ಅವರು ಆ್ಯನ್ಯುವಲ್ ಎಕ್ಸಾಮ್ ಬರೀತಾ ಇರ್ತಾರೆ, ವರ್ಷಕ್ಕೆ 1 ಎಕ್ಸಾಮ್ ಬರೀತಾರೆ. ಬಟ್ ಇಲ್ಲಿ ಸೆಮಿಸ್ಟರ್ ಸ್ಕೀಮಿಗೆ ಅಡಾಪ್ಟ್ ಆಗಬೇಕಾಗತ್ತೆ ಅವರು. ಸೊ ಅದನ್ನೆಲ್ಲ ನಾವು ಓರಿಯೆಂಟೇಷನ್ ಅಂತ ಫಸ್ಟ್ ಇಯರಲ್ಲೇ ಕೊಡ್ತೀವಿ. ಅಂದರೆ ಅಡ್ಮಿಷನ್ ಆಗೋ ಫಸ್ಟ್ ವೀಕಲ್ಲೇ ಕೊಡ್ತೀವಿ. ಅದಾದ ನಂತರ ನಮ್ಮ ರೂರಲ್ ಕಾಲೇಜ್ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ, ಬಟ್ ಮಾತಾಡೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ನಾವು ಒಂದು ಸ್ಪೆಷಲ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಅಂತ ಮಾಡ್ತೀವಿ. ವೀಕ್ಲಿ ಒನ್ಸ್ ಇದು ಟೈಮ್ ಟೇಬಲಲ್ಲೇ ಅಡಾಪ್ಟ್ ಮಾಡಿ ವೀಕ್ಲಿ ಒನ್ಸ್ ಇಂಗ್ಲೀಷ್ ಸ್ಪೀಕಿಂಗ್ ಅಂತಲೇ ಇರುತ್ತೆ. ಸೊ ದಟ್ ದೇ ಶುಡ್ ಕಮ್ ಔಟ್ ಆಫ್ ದಟ್ ಫೋಬಿಯಾ, ಇಂಗ್ಲೀಷ್ ಫೋಬಿಯಾದಿಂದ ಬರಬೇಕು ಅಂತ ಮಾಡ್ತೀವಿ. ಇದಾದ ನಂತರ ಅವ್ರಿಗೆ ಸ್ಪೆಷಲ್
ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. DIL ಲ್ಯಾಬ್ ಅಂತ, ಡಿಸೈನ್ ಇನೋವೇಷನ್ ಆ್ಯಂಡ್ ಥಿಂಕಿಂಗ್, ಡಿಸೈನ್ ಥಿಂಕಿಂಗ್ ಆ್ಯಂಡ್ ಇನೋವೇಷನ್ ಲ್ಯಾಬ್ ಅಂತ, IoT ಲ್ಯಾಬ್ ಅಂತ, ಅದನ್ನು ನಾವು ಫಸ್ಟ್ ಇಯರಲ್ಲೇ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ. ಈ ಥರ ಅವರನ್ನು ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇಂಪಾರ್ಟೆಂಟ್, ಇದು ಮೆಂಟರ್ಸ್ ಅಂತ. ಈಚ್ 10 ಸ್ಟೂಡೆಂಟ್ಸ್ಗೆ 1 ಮೆಂಟರ್ನ ಅಲಾಟ್ ಮಾಡ್ತೀವಿ. ಸೊ ಆ ಮೆಂಟರ್ನ ಜಾಬ್ ಏನು, ಎವ್ರಿ ವೀಕ್ ಒಂದ್ಸರಿ ಸ್ಟೂಡೆಂಟ್ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಅವ್ನಿಗೆ ಏನು ಕಷ್ಟ ಇದೆ, ಅವನಿಗೆ ಅಕಾಡೆಮಿಕ್ಸಲ್ಲಿ ಏನಾದ್ರು ತೊಂದರೆ ಇದೆಯಾ, ಪರ್ಸ್ನಲ್ ಲೆವೆಲಲ್ಲಿ ಏನಾದ್ರು ತೊಂದರೆ ಇದೆಯಾ, ಇದನ್ನೆಲ್ಲ ಮೆಂಟ್ರಿಂಗಲ್ಲಿ ಮಾಡ್ತೀವಿ. ಓಕೆ ಓಕೆ. ಇನ್ನು ಮ್ಯಾಮ್ ನೀವು ಹೇಳೋದಾದರೆ ಈ ಸರ್ಕ್ಯೂಟ್ ಬ್ರಾಂಚಸ್ ಇದು ನೌಕೀಸ್ನ ಹೈಲೈಟು. ಸೊ ಈ ಸರ್ಕ್ಯೂಟ್ ಬ್ರಾಂಚಸಲ್ಲಿ ಯಾವ್ಯಾವ ಕೋರ್ಸಸ್ ಬರುತ್ತೆ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ. As of now, 6 branches: computer science and engineering, artificial intelligence and data science, artificial intelligence and machine learning, electronics and communication, civil engineering. ಇದಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ. This academic year ಇಂದ, like 25-26 ಇಂದ, we have started 2 new branches. ಒಂದು ಕಂಪ್ಯೂಟರ್ ಸೈನ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಆ್ಯಂಡ್ ಅನದರ್ ಒನ್ ಇಸ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತ. ಸೊ ನಮ್ಮ ಚೇರ್ಮನ್ ಎಷ್ಟು ವಿಷನರಿ ಲೀಡರ್ ಅಂದರೆ, ಲೈಕ್ ಸೈಬರ್ ಸೆಕ್ಯೂರಿಟಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಸೈಬರ್ ಕ್ರೈಮ್ಸು, ಲೈಕ್ ನಮ್ಮ ಹಾಸನ್ ಡಿಸ್ಟ್ರಿಕ್ಟಲ್ಲಿ ವಿ ಆರ್ ದ ಫಸ್ಟ್ ಕಾಲೇಜ್ ಟು ಸ್ಟಾರ್ಟ್ ದಿಸ್ ಸೈಬರ್ ಸೆಕ್ಯೂರಿಟಿ. ಅದು ಆ್ಯಕ್ಚುಲಿ ನಮಗೆ ಕ್ರೆಡಿಟ್, ಇಟ್ಸ್ ಎ ಕ್ರೆಡಿಟ್. It's all because of our visionary leader, our chairman. He always believes that we should focus on holistic development of our students. So ಆ ನಿಟ್ಟಿನಲ್ಲಿ ಬಂದಾಗ ನಾವು 3 ಕ್ಯಾಟಗರೀಸ್ ಆಗಿ ಮಾಡ್ಕೋತೀವಿ. ಒನ್ ಈಸ್ ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಆ್ಯಂಡ್ ದ ಅದರ್ ಒನ್ ಇಸ್ ಕೋ-ಕರಿಕ್ಯುಲರ್ ಆಸ್ಪೆಕ್ಟ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಅಂತ. ಕರಿಕ್ಯುಲರ್, ಸೊ ದೇರ್ ವಿಲ್ ಬಿ ಅನ್ ಅಕಾಡೆಮಿಕ್ ಕ್ಯಾಲೆಂಡರ್. ಪ್ರತಿ ಸೆಮಿಸ್ಟರ್ ಬಿಗಿನಿಂಗಲ್ಲಿ ಅಕಾಡೆಮಿಕ್ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾರೆ. ಸೊ ಎವ್ರಿಥಿಂಗ್ ವಿಲ್ ಗೋ exactly to that academic calendar. We completely stick on to that academic calendar. That is about the curricular aspects, and ensure that 100% syllabus coverage ಆಗುತ್ತೆ, revision ಆಗುತ್ತೆ, everything is done. And coming to co-curricular activities, ನಮ್ಮ ಕಾಲೇಜಲ್ಲಿ ಎವ್ರಿ ಡಿಪಾರ್ಟ್ಮೆಂಟಿಂದ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು. ಅದು 3 days ಪ್ರೋಗ್ರಾಮ್ ಇರುತ್ತೆ, 2 days ಪ್ರೋಗ್ರಾಮ್ ಇರುತ್ತೆ, 1 days ಪ್ರೋಗ್ರಾಮ್ ಇರುತ್ತೆ. ಮತ್ತು ವೆಬಿನಾರ್ಸ್ ಕಂಡಕ್ಟ್ ಮಾಡ್ತೀವಿ, ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತೀವಿ, ಕ್ವಿಝಸ್ ಕಂಡಕ್ಟ್ ಮಾಡ್ತೀವಿ, ಮತ್ತು ಹ್ಯಾಕಥಾನ್ಸ್ ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ರಿಸೋರ್ಸ್ ಪರ್ಸನ್, ಈ SDPsಗೆಲ್ಲ ವಿ ಗೆಟ್ ದ ರಿಸೋರ್ಸ್ ಪರ್ಸನ್ ಫ್ರಮ್ IITs ಇರ್ಬೋದು, IISc ಇರ್ಬೋದು, ಲೈಕ್ ಮಣಿಪಾಲ್ ಇನ್ಸ್ಟಿಟ್ಯೂಟಿಂದ, ಲೈಕ್ ರೆಪ್ಯೂಟೆಡ್ ಕಾಲೇಜಸ್ಸಿಂದ ವಿ ಗೆಟ್ ರಿಸೋರ್ಸ್ ಪರ್ಸನ್. ಆ್ಯಂಡ್ ಆಲ್ಸೋ ನಮ್ಮ ಮಕ್ಕಳಿಗೆ ಇಂಡಸ್ಟ್ರಿ ಅವೇರ್ನೆಸ್ ಕೂಡ ಇರಬೇಕು ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನು ಕೂಡ ನಾವು ಕರೆಸ್ತೀವಿ. ಓಕೆ. ಸೊ ವಿ ಫೋಕಸ್ ಆನ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಓಕೆ. ಇನ್ನು ಮ್ಯಾಮ್ ನಿಮ್ಮ ಹತ್ರ ಬರೋದಾದರೆ, ಈ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ರಿ, ಇನ್ನು 3000 ಸ್ಟ್ರೆಂತ್ ಇದೆ ಅಂತಲೂ ಹೇಳಿದ್ರೆ, ಈ ಕ್ಯಾಂಪಸ್ ಬಗ್ಗೆ ಹೇಳೋದಾದರೆ ಅದ್ರ ಜೊತೆಗೆ ಯಾವ್ಯಾವ ಫೆಸಿಲಿಟೀಸ್ ಇದೆ, ಇನ್ನು ಹಾಸ್ಟೆಲ್ ಫೆಸಿಲಿಟೀಸ್ ಹೇಗಿದೆ? ಕೆಲವರು ಹಾಸ್ಟೆಲಿಗೆ ಬರ್ತಾರೆ, ಇನ್ನು ಕೆಲವರು ಏನೋ ಡೈಲಿ ಹೋಗಿ ಬರೋರು ಇರ್ತಾರೆ, ಅಪ್ ಆ್ಯಂಡ್ ಡೌನ್ ಮಾಡೋರು, ಅವರಿಗೆ ಬಸ್ ಫೆಸಿಲಿಟೀಸ್ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ. ಸೊ ಕ್ಯಾಂಪಸ್ ಅಂತ ಅಂದಮೇಲೆ ನೀವಲ್ಲಿ ಖಂಡಿತ ಬಂದು ನೋಡಬೇಕು. ಮತ್ತು ನಾನು ಎಲ್ಲ ಯಾರು ಈ ಪ್ರೋಗ್ರಾಮ್ನ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಖಂಡಿತವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನಾದರೂ ಒಂದು ರೆಸಾರ್ಟ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ವಿದ್ಯಾರ್ಥಿಗಳೇ, ಖಂಡಿತ ಅಟ್ಲೀಸ್ಟ್ ವಿಸಿಟ್ ಮಾಡೋಕ್ಕಾದ್ರೂ ನಮ್ಮ ಕಾಲೇಜಿಗೆ ಬನ್ನಿ. ನೀವು ಅಲ್ಲಿ ಬಂದ ಮೇಲೆ ಮತ್ತೆ ವಾಪಸ್ ಹೋಗಲ್ಲ, ಅಷ್ಟು ಸುಂದರವಾದ ಒಂದು ವಾತಾವರಣದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅಂತ ಒಂದು ಘಾಟ್ ಸೆಕ್ಷನ್ ಸಕಲೇಶ್ಪುರಕ್ಕೆ ಒಂದು 30 ಕಿಲೋಮೀಟರ್ ಹತ್ತಿರ, ಹಾಸನದಿಂದ ಒಂದು 5 ಕಿಲೋಮೀಟರ್ ಕಾಡಿನ ಮಧ್ಯದಲ್ಲಿ, ಸುಂದರವಾದಂತಹ ಒಂದು ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಒಂದು ಕಾಲೇಜು ಸ್ಥಾಪನೆ ಆಗಿದೆ. ನಿಮ್ಗೆ ಒಳ್ಳೆ ಗಾಳಿ, ಒಳ್ಳೆ ವೆದರ್ ಜೊತೆಯಲ್ಲಿ ಆ್ಯಂಬಿಯನ್ಸ್ ಏನಿದೆ, ಆ ಆ್ಯಂಬಿಯನ್ಸ್ ಅಲ್ಲಿ, ಆ ಒಂದು ಆ್ಯಂಬಿಯನ್ಸಲ್ಲಿ ಓದೋದಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಎಂಥ ವಿದ್ಯಾರ್ಥಿಗಳು ತಾವೇನು ಅಂದ್ಕೊಂಡಿದ್ದಾರೆ ಅದನ್ನು ಸಾಧನೆ ಮಾಡುವಂತಹ ಒಂದು ತಪಸ್ಸು ಮಾಡುವಂತಹ ಕ್ಷೇತ್ರ ಅಂತ ಹೇಳ್ಬೋದು ಅದನ್ನು. ಈ ಒಂದು ಕಾಲದಲ್ಲಿ ಎಜುಕೇಷನ್ ಅದು ತಾಂತ್ರಿಕವಾಗಿ ನಡೆದು ಹೋಗ್ಬಿಡುತ್ತೆ. ಪಾಠ ಮಾಡ್ತಾರೆ, ಪಾಠ ಕಲಿತಾರೆ, ಎಕ್ಸಾಮ್ ಬರೀತಾರೆ, ಮುಗಿಸ್ಕೊಂಡು ಹೋಗ್ತಾರೆ. ಬಟ್ ಈ ಒಂದು ಏನು ನೀವು ಸಂಸ್ಥೆಗೆ, ನಮ್ಮ ನವ್ಕೀಸ್ ವಿದ್ಯಾಸಂಸ್ಥೆಗೆ ನೀವೇನಾದರೂ ಅಲ್ಲಿ ಬರೋದಾದರೆ, ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಕಂದಲಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಯಗಚಿ ನದಿಯ ದಡದ ಮೇಲೆ, ಆ ಹೆಸರೇ ನೋಡಿ ಎಷ್ಟು ಸುಂದರವಾಗಿದೆ, ಯಗಚಿ ನದಿಯ ದಡದ ಮೇಲೆ ಒಂದು ಸಂಸ್ಥೆ, ಅಂದರೆ ಒಂದು ಗುರುಕುಲ ಫೀಲನ್ನು ಕೊಡುವಂತಹ ಪ್ರದೇಶ ಅದು.
ಅಲ್ಲಿ ಕ್ಯಾಂಪಸ್ ಒಳಗಡೆನೆ ನಮಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ, ಮತ್ತು ಕ್ಯಾಂಟೀನ್ ಫೆಸಿಲಿಟಿ ಇದೆ, ಊಟದ ವ್ಯವಸ್ಥೆ ಇದೆ, ತಾಯಿ ಮಾಡೋ ಭೋಜನ. ಯಾರೇ ಆಗಿರಲಿ, ಎಷ್ಟೇ ನೀವು ಸಮೃದ್ಧಿಯಾಗಿ ಭೋಜನವನ್ನು ಬಡಿಸಿ ನೀವು ತಾಯಿ ಏನು ಅಡುಗೆ ಮಾಡಿ ಹಾಕ್ತಾಳೆ, ಅದನ್ನು ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಮಧ್ಯದಲ್ಲೂ ಕೂಡ ಮಕ್ಕಳು ಆ ಊಟನ ಇಷ್ಟಪಡ್ತಾರೆ. ಅದ್ರ ಜೊತೆಯಲ್ಲಿ ಅವ್ರಿಗೆ ಏನಾದರೂ ಬೇಜಾರಾಗುತ್ತೆ ಅನ್ನೋದಾದರೆ, ಇವಾಗಂತೂ ಸ್ವಿಗ್ಗಿ ಕಾಲ, ಆರಾಮಾಗಿ ಅಲ್ಲಿ ಬರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳು ನಮ್ಮ ಒಂದು ಆ ಚೌಕಟ್ಟಿನಲ್ಲೇ ಇರ್ತಾರೆ. ಆ ಸಂಸ್ಥೆ ಒಳಗಡೆ ಒಂದ್ಸತಿ ಬಂದಾದಮೇಲೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಆರಾಮಾಗಿ ನಿಶ್ಚಿಂತೆಯಿಂದ ಇರಬಹುದು. ಯಾವುದೇ ಒಂದು ತೊಂದರೆ ಇಲ್ಲದೆ 4 ವರ್ಷಗಳ ಕಾಲ ಅವರ ಒಂದು ಇಂಜಿನಿಯರಿಂಗನ್ನು ಮುಗಿಸ್ಕೊಂಡು ಆ ಒಂದು ಸರ್ಟಿಫಿಕೇಟ್ ಜೊತೆಯಲ್ಲಿ ಒಳ್ಳೆ ಒಂದು ಕೆಲಸವನ್ನು ಕೂಡ ಕೈಯಲ್ಲಿ ತಗೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಸೊ ಇನ್ನು ಅಲ್ಲಿ ಇರುವಂಥವ್ರಿಗೆ ಇದು ಅಂದರೆ ಹಾಸ್ಟೆಲೈಟ್ಸ್ಗಳಿಗೆ. ಇನ್ನು ಹಾಸನದ ಸುತ್ತಮುತ್ತಲು ಇರುವಂತಹ ಹಲವಾರು ಪ್ರದೇಶಗಳಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡಿದ್ದಾರೆ. ಅದರಲ್ಲಿ ಹೊಳೆ ನರಸೀಪುರ ಆಗಿರಬಹುದು, ಚಿಕ್ಕಮ್ಯಾಂಗ್ಳೂರು ಆಗಿರಬಹುದು, ಕೊಡಗು ಆಗಿರಬಹುದು, ಮತ್ತು ಅಲ್ಲಿ ಏನು ಅರಕಲ್ಗೂಡು, ಅರಸೀಕೆರೆ ಎಲ್ಲ ಮಕ್ಕಳು ಅವ್ರು ಏನಂದರೆ ಒಂದು 30-40 ಕಿಲೋಮೀಟ್ರ್, ಅವ್ರಿಗೋಸ್ಕರ ಅಂತಲೇ ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯನ್ನು ಕೂಡ ಕೊಟ್ಟಿದ್ದೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಆ ಎಲ್ಲ ಏನೇ ಫೆಸಿಲಿಟಿ ಇದ್ರೂ ಕೂಡ ಅವರಿಗೆ ಕೈಗೆಟುಕುವಂತಹ ಒಂದು ಫೀಸ್ನಲ್ಲಿ ನಾವು ಅದನ್ನು ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ಇದೊಂದು ನಾವು ನಮ್ಮ ಸಂಸ್ಥೆಯ ಒಂದು ಚೇರ್ಮನ್ ಅದನ್ನು ನಾವು ಅವ್ರನ್ನ ಅಭಿನಂದಿಸಲೇಬೇಕು. ಎಲ್ಲರಿಗೂ ಎಟುಕುವಂತಹ ಒಂದು ಬೆಲೆಯಲ್ಲಿ ನಾವು ಒಂದು ಸುಸಜ್ಜಿತವಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಅವ್ರಿಗೆ ಒಂದು ವಿದ್ಯೆಯನ್ನು ನಾವು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಇವಾಗ ಯಾವುದೇ ಕಾಲೇಜ್ ಆದರೂ ಸಹ ಅದಕ್ಕೆ ಒಂದು ಮಾನ್ಯತೆ ಇರಬೇಕು. ಆವಾಗಲೇ ಅವ್ರಿಗೆ ಯಾವುದೇ ಕ್ಯಾಂಪಸ್ಸಿಗಾಗಿರಬಹುದು ಅಥವಾ ಇಂಟರ್ನ್ಯಾಷನಲಿ ಅವರು ಹೊರಗಡೆ ಹೋಗಬೇಕು ಅಂತಂದ್ರೂ ರೆಕಗ್ನೈಸೇಷನ್ ಅಥವಾ ಅಕ್ರಿಡೇಷನ್ ಇರಲೇಬೇಕಾಗುತ್ತೆ. ಸೊ ನಿಮ್ಮ ಕಾಲೇಜ್ ಮಾನ್ಯತೆ ಬಗ್ಗೆ ಹೇಳೋದಾದರೆ ಯಾವ್ಯಾವುದು ಮಾನ್ಯತೆ ಪಡ್ಕೊಂಡಿದೆ? ಫಸ್ಟ್ ಆಫ್ ಆಲು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅನ್ನೋದು ಆಲ್ ಟೆಕ್ನಿಕಲ್ ಎಜುಕೇಷನ್ಸ್ನ ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಅಕ್ರಿಡಿಟೇಷನ್ ಮಾಡೋ ಒಂದು ಅಕ್ರೆಡಿಟೇಷನ್ ಕೂಡ ಒಂದು ಸಂಸ್ಥೆ. ಅದರಿಂದ ನಾವು ಆಲ್ರೆಡಿ 2 ಡಿಪಾರ್ಟ್ಮೆಂಟ್ಸ್ನ ಅಕ್ರೆಡಿಟೇಷನ್ ಮಾಡಿದ್ದೀವಿ. ಕಂಪ್ಯೂಟರ್ ಸೈನ್ಸು 2023ನಲ್ಲೇ ಅಕ್ರೆಡಿಟೇಷನ್ ಆಗಿದೆ. ಸರ್ ತೊಗೊಂಡು 3 ವರ್ಷದೊಳಗೆ ಅಕ್ರೆಡಿಟೇಷನ್ ಆಗೋಗಿದೆ. ಈಗ ಲಾಸ್ಟ್ ಇಯರು ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ಅಕ್ರೆಡಿಟೇಷನ್ ಮಾಡಿಸಿದ್ದೀವಿ. ಈಗ ಇನ್ ದ ಪ್ರೋಸೆಸ್, ಯಾಕೆಂದರೆ ಲೇಟಾಗಿ ಅಕ್ರೆಡಿಟೇಷನ್ಗೆ ಒಂದು ಕ್ರೈಟೀರಿಯಾ ಇರುತ್ತೆ, 2 ಬ್ಯಾಚ್ ಹೊರಗೆ ಬರಬೇಕು ಅಂತ. ಸೊ ಆ ಕಂಡೀಷನ್ ಇಲ್ಲದೆ ಇರೋ ಕಾರಣ ಉಳಿದ ಒಂದು 3 ಬ್ರಾಂಚನ್ನು ನಾವು ಹೋಗಿರಲಿಲ್ಲ. ನೆಕ್ಸ್ಟ್ ಇಯರ್ ವಿ ಆರ್ ಫುಲ್ಫಿಲ್ಲಿಂಗ್ ದ್ಯಾಟ್ ಆಲ್ಸೋ. ಸೊ AIDS ನೆಕ್ಸ್ಟ್ ಇಯರ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ನ್ಯಾಕ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಇಯರ್ ನ್ಯಾಕ್ಗೆ ಹೋಗ್ತೀವಿ. ನ್ಯಾಕಲ್ಲಿ ಬೈ ದಿಸ್ ಟೈಮ್ ವಿ ವುಡ್ ಹ್ಯಾವ್ ಅಪ್ರೋಚ್ಡ್ ನ್ಯಾಕ್. ಬಟ್ ಅಲ್ಲಿ ಇವಾಗ ಬೈನರಿ ಅಕ್ರೆಡಿಟೇಷನ್ನು ಆ ಥರದ್ದು ಒಂದು ಸ್ವಲ್ಪ ಕನ್ಫ್ಯೂಷನ್ ನ್ಯಾಕಲ್ಲೇ ಇದ್ದಿದ್ದಕ್ಕೆ ಅಂದರೆ ನಾವು ಸ್ವಲ್ಪ ತಡೆದಿದ್ದೀವಿ. ಒನ್ಸ್ ನ್ಯಾಕ್ ಅದನ್ನು ಹೊರಗೆ ಬಿಟ್ಟ ಮೇಲೆ ನ್ಯಾಕ್ಗೂ ಖಂಡಿತ ಹೋಗ್ತೀವಿ. ಯಾಕೆಂದರೆ ನಮ್ಮ ಹುಡುಗರು ಇಡೀ ವರ್ಲ್ಡಲ್ಲಿ ರೆಕಗ್ನೈಸ್ ಆಗಲೇಬೇಕು. NBA ಅನ್ನೋದು ಇಟ್ ಈಸ್ ಬಿಕಾಸ್ ಆಫ್ ವಾಷಿಂಗ್ಟನ್ ಅಕಾರ್ಡ್. ನಮ್ಮ ಭಾರತನೂ ವಾಷಿಂಗ್ಟನ್ ಅಕಾರ್ಡ್ಗೆ ಸೈನ್ ಹಾಕಿದೆ. ಸೊ ನಮ್ಮ ಡಿಗ್ರಿ ಯಾರ್ಯಾರ್ದು NBA ಅಕ್ರೆಡಿಟೇಷನ್ ಆಗಿದೆಯೋ ಇಟ್ ಈಸ್ ವ್ಯಾಲಿಡ್ ಥ್ರೂ ಔಟ್ ಇನ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಸೊ ಅಕ್ರೆಡಿಟೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಫೆಸಿಲಿಟೀಸ್ ಅಕ್ರೆಡಿಟೇಷನ್ ಸುಮ್ಮನೆ ಕೊಡಲ್ಲ. ಹೈಲಿ ಕ್ವಾಲಿಫೈಡ್ ಪ್ರೊಫೆಸರ್ಸು, VCs ಆಫ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಬರ್ತಾರೆ. ನಮ್ಮ ಸರೌಂಡಿಂಗ್ಸನ್ನು, ನಮ್ಮ ಫೆಸಿಲಿಟೀಸ್ನ ಎಲ್ಲದನ್ನು ಚೆಕ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಸರಿ ಇಲ್ಲ ಅಂದರೂ ಕೊಡಲ್ಲ. ಅಷ್ಟು ಎಲ್ಲದನ್ನು ಮೈನ್ಯೂಟಾಗಿ ನೋಡಿ, ಪ್ಲೇಸ್ಮೆಂಟ್ ಹೇಗಿದೆ, ಅಡ್ಮಿಷನ್ ಲೆವೆಲ್ ಹೇಗಿದೆ, ತುಂಬ ಕ್ವಾಲಿಫೈಡ್ ಇದೆಯಾ, ಎಲ್ಲದನ್ನು ನೋಡಿ ಅವರು ಅಕ್ರೆಡಿಟೇಷನ್ ಕೊಡ್ತಾರೆ. ಸೊ ವಿ ಹ್ಯಾವ್ ವಾಟ್ ಅಕ್ರೆಡಿಟೇಷನ್ ಫಾರ್ 2 ಬ್ರಾಂಚಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು. ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಫಾರ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಇದಿಷ್ಟಕ್ಕೆ ಹೋಗ್ತೀವಿ. ಅದು ನೆಕ್ಸ್ಟ್ ಇಯರ್ ಸಿಗುತ್ತೆ ನಮಗೆ ಎಲಿಜಿಬಿಲಿಟಿ. ಅದಕ್ಕೋಸ್ಕರ ವಿ ಆರ್ ಹೋಲ್ಡಿಂಗ್, ಅದರ್ವೈಸ್ ವಿ ವುಡ್ ಹ್ಯಾವ್ ಗಾಟ್ ದ್ಯಾಟ್. ಓಕೆ. ಇನ್ನು ವಿನುತಾ ಮ್ಯಾಮ್, ನೀವು ಹೇಳೋದಾದರೆ ಈಗ ಈ ಕ್ಯಾಂಪಸ್ ಸೆಲೆಕ್ಷನ್ ಅದು ಸ್ಟೂಡೆಂಟ್ಸ್ಗೆ ಬಹಳ ಇಂಪಾರ್ಟೆಂಟು. ಕ್ಯಾಂಪಸ್ ಸೆಲೆಕ್ಷನ್ನು ಅದ್ರ ಬಗ್ಗೆ ಹೇಳೋದಾದರೆ, ಜೊತೆಗೆ ನಿಮ್ಮಲ್ಲಿ ಕೆಲವೊಂದು ಸ್ಟೂಡೆಂಟ್ ಕ್ಲಬ್ಸ್ನೆಲ್ಲ ಓಪನ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಅದು ಜೊತೆಗೆ ರಿಸರ್ಚ್ ಸೆಂಟರ್ಸ್, ಇದ್ರ ಬಗ್ಗೆ ಒಂದು ಬ್ರೀಫ್ ಮಾಡೋದಾದ್ರೆ. ಕ್ಯಾಂಪಸ್ ಸೆಲೆಕ್ಷನ್ ಡೇ 1ಇಂದ, ಅಂದರೆ ಲೈಕ್ ನಮ್ಮ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಡ್ಮಿಷನ್ ಆದಾಗಿಂದ ನಾವು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀವಿ. ಎವ್ರಿ ವೀಕ್ ಟೈಮ್ ಟೇಬಲಲ್ಲಿ ಒಂದು ಸ್ಲಾಟ್ಸ್ನ 2 to 3 hours ಸ್ಲಾಟ್ಸ್ನ
ನಾವು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟಿಗೆ ಎಕ್ಸ್ಪ್ಲಿಸಿಟ್ ಆಗಿ ರಿಸರ್ವ್ ಮಾಡಿರ್ತೀವಿ. ಪ್ರತಿ ವೀಕು ಕೂಡ ಅವ್ರು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಟ್ರೈನಿಂಗ್ ತಗೋತಾ ಇರ್ತಾರೆ. ಸೊ ಬೈ ದ ಟೈಮ್ ದೇ ಕಮ್ ಟು 6th ಸೆಮಿಸ್ಟರ್ 7th ಸೆಮಿಸ್ಟರ್ ಪ್ಲೇಸ್ಮೆಂಟಿಗೆ ಕಂಪ್ಲೀಟಾಗಿ ರೆಡಿ ಆಗಿರ್ತಾರೆ ಅವರು. ಸೊ ಈಗ ಲಾಸ್ಟ್ 2 to 3 years ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದಾಗ 85% ಆಫ್ ಎಲಿಜಿಬಲ್ ಸ್ಟೂಡೆಂಟ್ಸು ಪ್ಲೇಸ್ ಆಗಿದ್ದಾರೆ. ಇನ್ 5 to 6-7% ಸ್ಟೂಡೆಂಟ್ಸ್ ಹೈಯರ್ ಸ್ಟಡೀಸ್ ಲೈಕ್ MTech ಮಾಡೋಕ್ಕೆ ಆಪ್ಟ್ ಮಾಡ್ಕೊಂಡಿದ್ದಾರೆ, MS ಮಾಡೋಕ್ಕೆ ಆಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ರಿಮೈನಿಂಗ್ 5% ಅವ್ರ ಫ್ಯಾಮಿಲಿ ಬಿಸ್ನೆಸ್ ಏನಿರುತ್ತೆ ಅದನ್ನು ಲೆಗಸಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ದಟ್ ಈಸ್ ರಿಗಾರ್ಡಿಂಗ್ ದ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್. ಆ್ಯಂಡ್ ಕಮಿಂಗ್ ಟು ದ ಕ್ಲಬ್, ಸಮ್ 6 to 7 clubs ಆರ್ ಫಂಕ್ಷನಲ್ ಇನ್ ದ ಕಾಲೇಜ್. ಈಕೋ ಕ್ಲಬ್ ಇದೆ ನಮ್ಮಲ್ಲಿ, ಕಲ್ಚರಲ್ ಕ್ಲಬ್ ಇದೆ, ಟೆಕ್ನಿಕಲ್ ಕ್ಲಬ್ ಇದೆ, ಲೈಕ್ ದಟ್ ವೇರಿಯಸ್ ಕ್ಲಬ್ಸ್ ಇದೆ. ಪ್ರತಿಯೊಂದು ಕ್ಲಬ್ಸಿಗೂ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗ್ತಾರೆ. ಎವ್ರಿ ವೀಕ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಆಗುತ್ತೆ. ಆ್ಯಂಡ್ NSS ಕೂಡ ಇದೆ ನಮ್ಮ ಕಾಲೇಜಲ್ಲಿ. ಆ್ಯಸ್ ಐ ಟೋಲ್ಡ್, ವೆನ್ ವಿ ಟಾಕ್ ಅಬೌಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಅಂದಾಗ ನಾವು ಜಸ್ಟ್ ಅಕಾಡೆಮಿಕ್ಸ್ ಮೇಲೆ ಫೋಕಸ್ ಮಾಡಲ್ಲ. ವಿ ವಾಂಟ್ ಟು ಮೇಕ್ ಅವರ್ ಸ್ಟೂಡೆಂಟ್ಸ್ ಸೋಷಿಯಲಿ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ಸ್ ಆಲ್ಸೋ. ಇನ್ ದ್ಯಾಟ್ NSS ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇವೆ ನಮ್ಮ ಕಾಲೇಜಲ್ಲಿ. ಲೈಕ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಇರುತ್ತೆ. ಅವರು ವಿಲೇಜ್ ಸೈಡ್ ಸ್ಕೂಲ್ಸ್ ಎಲ್ಲ ವಿಸಿಟ್ ಮಾಡಿ ಅಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಅವೇರ್ನೆಸ್, ಸ್ಪೆಷಲಿ ಲೇಡೀಸ್ಗೆಲ್ಲ ಕಂಪ್ಯೂಟರ್ ಅವೇರ್ನೆಸ್ ಕೊಡೋದು, ಮತ್ತು ಹೆಲ್ತ್ ಆ್ಯಂಡ್ ಹೈಜೀನ್ ಮೇಲೆ ಫೋಕಸ್ ಮಾಡೋದು, ಈ ಥರ ಸೀರೀಸ್ ಆಫ್ ಆ್ಯಕ್ಟಿವಿಟೀಸ್ನ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ರಿಸರ್ಚ್ ಸೆಂಟರ್ಸ್, ನಮ್ಮ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ರಿಸರ್ಚ್ ಸೆಂಟರ್ಸ್ ಇದ್ದಾರೆ. ಆಲ್ಮೋಸ್ಟ್ 25 to 30 ಸ್ಟೂಡೆಂಟ್ಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಆ್ಯಂಡ್ ಪ್ರೊಫೆಷನಲ್ ಬಾಡೀಸ್ ಅಂತ ಬಂದಾಗ IEEE ಇದೆ ನಮ್ಮಲ್ಲಿ, ಆ್ಯಂಡ್ ISTE ಇದೆ, ಆ್ಯಂಡ್ ಕಂಪ್ಯೂಟರ್ ಸೊಸೈಟಿ ಆಫ್ ಇಂಡಿಯಾ CSI ಕೂಡ ಇದೆ. ಆ್ಯಂಡ್ ನಾನು ನಿಮ್ಮ ಗಮನಕ್ಕೆ ಇನ್ನೊಂದು ತರಕ್ಕೆ ಇಷ್ಟಪಡ್ತೀನಿ. ಲೈಕ್ ಲಾಸ್ಟ್ 10 monthsಲ್ಲಿ ವಿ ಸಕ್ಸಸ್ಫುಲಿ ಕಂಡಕ್ಟೆಡ್ 2 IEEE ಕಾನ್ಫರೆನ್ಸ್ ಆ್ಯಂಡ್ 1 IEEE ಪ್ರಾಜೆಕ್ಟ್ ಎಕ್ಸ್ಪೋ. ದಟ್ ಈಸ್ ರಿಮಾರ್ಕಬಲಿ ವೆಲ್. ಓಕೆ, ಬರೀ ಎಜುಕೇಶನ್ ಅಂತಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ನಲ್ಲೂ ಅವ್ರನ್ನ ಎಂಗೇಜ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಬೇಕು ನಮ್ಮ ಮಕ್ಕಳದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಆ್ಯಕ್ಟಿವಿಟೀಸ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ಓಕೆ. ಇನ್ನು ರಾಜಲಕ್ಷ್ಮಿ ಮ್ಯಾಮ್, ನೀವು ಹೇಳೋದಾರೆ ಇಷ್ಟೆಲ್ಲ ಕೇಳಿದ್ಮೇಲೆ ಇನ್ನು ನಮಗೆ ಬರೋದು ಈ ಅಡ್ಮಿಷನ್ ಪ್ರೋಸೆಸ್ ಹೇಗಾಗುತ್ತೆ ಅಂತ, ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ. Overall engineering colleges whichever comes under VTU ಅಲ್ಲ, we have to have 45% CET ಕೋಟಾ ಇಂದಾನೆ ಬರಬೇಕು, ಮೆರಿಟ್ ಅಲ್ಲಿ ಬರ್ತಾರೆ. ಇನ್ನು 25% ಮಾತ್ರನೇ ನಾವು ಮ್ಯಾನೇಜ್ಮೆಂಟಿಂದ ಅಡ್ಮಿಷನ್ ಮಾಡ್ಕೋಬಹುದು. ಇನ್ನು 30% ನಮಗೆ ಕಾಮೆಡ್ ಕೆ ಇಂದ ಅಡ್ಮಿಷನ್ಸ್ ಆಗುತ್ತೆ. ಸೊ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ಅಂತ ಹೇಳಿದಾಗ CET ಕೌನ್ಸಿಲಿಂಗ್, CET ಎಕ್ಸಾಮ್ಸ್ ಆಗುತ್ತೆ. CET ಎಕ್ಸಾಮ್ ಆದಮೇಲೆ ಕೌನ್ಸಿಲಿಂಗ್ ಆಗುತ್ತೆ. ಕೌನ್ಸಿಲಿಂಗ್ ಮೂಲಕವಾಗಿ ನಮ್ಮಲ್ಲಿರೋ ಬ್ರಾಂಚ್ಗಳನ್ನು ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಮಾಡ್ತಾರೆ. ಆ್ಯಸ್ ಪರ್ ರ್ಯಾಂಕ್ಸ್ ಪ್ರಕಾರ ಅಲಾಟ್ಮೆಂಟ್ ಆಗುತ್ತೆ. ದೇ ಕಮ್ ಆ್ಯಂಡ್ ರಿಪೋರ್ಟ್. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ಮ್ಯಾನೇಜ್ಮೆಂಟ್ ಕೋಟಾ. ಅಂದರೆ ನಮ್ಮ ಹತ್ರ ಇರೋ ಒಂದು 25% ಯಾರು ನನಗೆ ಸೀಟ್ ಸಿಗೋದಿಲ್ಲ, ನನಗೆ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ, ಬಟ್ ನನಗೆ ಇದೇ ಕಾಲೇಜಲ್ಲಿ ಓದಬೇಕು ಅಂತ ಮಕ್ಕಳು ಯಾರು ಇರ್ತಾರೆ, ಅವರು ಡೈರೆಕ್ಟಾಗಿ ಬಂದು ನಮ್ಮ ಹತ್ರ ಅಡ್ಮಿಷನ್ ತಗೊಳ್ತಾರೆ. ಇನ್ನು ಕಾಮೆಡ್ಗೆ ನ್ಯಾಷನಲ್ ಲೆವೆಲಲ್ಲಿ ಕಾಮೆಡ್ಗೆ ಎಕ್ಸಾಮ್ ಬರೆದಿರ್ತಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ಅಲ್ಲಿಂದಲೂ ಕೂಡ ಬೇರೆ ರಾಜ್ಯಗಳಿಂದ ಕೂಡ ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ನ ತಗೊಳ್ಬಹುದು. ಮತ್ತು ಆಗಲೇ ನನ್ನ ಕೊಲೀಗ್ ವಿನುತಾ ಮೇಡಮ್ ಹೇಳ್ತಾ ಇದ್ರು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ. ಈ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇಲ್ಲಿ ಆ ಡೆವಲಪ್ಮೆಂಟ್ನ ನಾವು ಪ್ರತಿಯೊಂದು ಮಗುಗೂ ರೀಚ್ ಆಗಬೇಕು ಅಂತ ಹೇಳಿ ಬರೀ ಎಜುಕೇಷನ್ ಮಾತ್ರ ಅಲ್ಲದೆ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತೀವಿ. ಒಳ್ಳೆ ಬ್ಯೂಟಿಫುಲ್ ಸ್ಪೋರ್ಟ್ಸ್ ಏರಿಯಾ ಇದೆ ನಮ್ಮ ಕಾಲೇಜ್ನಲ್ಲಿ. ಅಲ್ಲಿ ನಮಗೆ ವಾಲಿಬಾಲ್ ಆಗಿರಬಹುದು, ಅಥವಾ ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಬಾಸ್ಕೆಟ್ಬಾಲ್ ಆಗಿರ್ಬೋದು, ಎಲ್ಲದಕ್ಕೂ ಅನುಕೂಲತೆಗಳಿದೆ. ನಾವು ಬರೀ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲ ಮಾತ್ರ ಅಲ್ಲ ಅರ್ಪಿತಾ, ಈವನ್ ಇನ್ಕ್ಲೂಡಿಂಗ್ ನ್ಯಾಷನಲ್ ಲೆವೆಲ್, ಡಿಸ್ಟ್ರಿಕ್ಟ್, ಸ್ಟೇಟ್ ಲೆವೆಲ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ನಾವು ಹಲವಾರು ಚಾಂಪಿಯನ್ಶಿಪ್ ಅವಾರ್ಡ್ಗಳನ್ನು ಪಡ್ಕೊಂಬಂದಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತು ಇದಾದ ನಂತರದಲ್ಲಿ ಅಡ್ಮಿಷನ್ ಪ್ರಾಸೆಸ್ ಅಂತ ಹೇಳಿದಾಗ ನಾವು ಬಂದವ್ರಿಗೆಲ್ಲ ಓಕೆ ನಿಮ್ಗೆ ಇದು ಸೀಟ್ ಬೇಕಾ ತಗೊಳ್ಳಿ ಅಂತ ನಾವು ಖಂಡಿತವಾಗ್ಲೂ ಇದುವರೆಗೂ ಆ ಥರ ಮಾಡಿಲ್ಲ. ಫಸ್ಟ್ ನಮ್ಮ ಕಾಲೇಜಲ್ಲಿ ಪ್ರಾಸೆಸ್ ಹೆಂಗಿರುತ್ತೆ ಅಂದರೆ, ಯಾರೇ ಒಂದು ವಿದ್ಯಾರ್ಥಿಗಳು ಪೇರೆಂಟ್ಸ್ ಜೊತೆ ಬಂದಾಗ ಅಡ್ಮಿಷನ್ ಮಾಡೋದಕ್ಕೆ ಮುಂಚೆ ಆ ಮಗುವಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ. ಇಲ್ಲಿ ನಾವು ನೋಡ್ತಾ ಇರೋ ಪ್ರಕಾರವಾಗಿ ಇನ್ನೂ ಕೆಲವೊಂದು ಪೇರೆಂಟ್ಸ್ಗಳಿದ್ದಾರೆ, ನಾನು ಹೇಳಿದ್ದೇ ಮಗು ಓದಬೇಕು ಅಂತ ಹೇಳಿ.
ನನ್ನ ಹತ್ರ ಎಷ್ಟೋ ಜನ ಮಕ್ಕಳು ಬರ್ತಾರೆ, ಇಲ್ಲ ಮ್ಯಾಮ್ ನನಗೆ ಅದು ಇಷ್ಟ ಇಲ್ಲ, ನನ್ನ ತಂದೆ ತಾಯಿ ಫೋರ್ಸ್ ಮಾಡ್ತಿದ್ದಾರೆ ನಂಗೆ ಓದೋದಕ್ಕೆ, ನನಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇಲ್ಲ, ನನಗೆ ಸಿವಿಲ್ ಇಷ್ಟ ಇದೆ, ನನಗೆ ಸಿವಿಲ್ ಇಷ್ಟ ಇಲ್ಲ, ನನಗೆ ಎಲೆಕ್ಟ್ರಾನಿಕ್ಸ್ ಇಷ್ಟ ಇದೆ ಅಂತ. ಸೊ ಆ ನಿಟ್ಟಿನಲ್ಲಿ ನಿಜ ಹೇಳಬೇಕು ಅಂದರೆ ನಾವು ಕಾಲೇಜ್ನವರೆಲ್ಲರೂ ಹೇಗೆ ಅಂದರೆ ನಮ್ಮ ವಿಷನರಿ ಹೆಡ್ ಹಂಗೆ ಇರೋದ್ರಿಂದ ನಾವು ಡೈರೆಕ್ಟಾಗಿ ಅಡ್ಮಿಷನ್ ಕೊಡೋಲ್ಲ, ಫಸ್ಟ್ ಕೌನ್ಸಿಲಿಂಗ್ ಪೇರೆಂಟ್ಸಿಗೆ ಮಾಡ್ತೀವಿ. ಸೊ ಅದ್ರ ಜೊತೆಯಲ್ಲಿ ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಕೊಟ್ಟು ಅವರಿಗೆ ಮಕ್ಕಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ, ಅವ್ರ ಆಸಕ್ತಿ ಇರೋದ್ರಲ್ಲಿ ಅವ್ರಿಗೆ ನಾವೇನಾದರೂ ಅವಕಾಶ ಮಾಡಿಕೊಟ್ಟಾಗ ಅವ್ರು ಅದರಲ್ಲಿ ಉನ್ನತ ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ, ಆಮೇಲೆ ಮಕ್ಕಳಿಗೆ ಏನು ಇಷ್ಟ ಇದೆಯೋ ಅವ್ರಿಗೆ ಆಗಲ್ವಾ ಅನ್ನೋದನ್ನ ಅವ್ರಿಗೂ ತಿಳಿಸಿ ಹೇಳಿ ಆಮೇಲೆ ಆಪ್ಷನ್ಸ್ ಕೊಡ್ತೀವಿ. ಅದಾದ ನಂತರದಲ್ಲಿ ಅವ್ರು ಅದನ್ನು ಯಾವುದೇ ಒಂದು ಬ್ರಾಂಚ್ ಆಗಿರ್ಬೋದು ಆಯ್ಕೆ ಮಾಡ್ಕೊಳ್ತಾರೆ, ಆ ರೀತಿಯಾಗಿ ಅವರು ಅಡ್ಮಿಷನ್ನ ತಗೊಳ್ತಾರೆ. ಇದು ಒಂದು. ಇನ್ನು ನೆಕ್ಸ್ಟ್ ಹೇಗೆ ಅಂತ ಹೇಳಿದ್ರೆ, ಈ ಅಡ್ಮಿಷನ್ ಪ್ರಾಸೆಸ್ ಮುಗ್ದಾದ್ಮೇಲೆ ಎಷ್ಟೋ ಜನ ಬರ್ತಾರೆ ನಮಗೆ ಹಣದ ಸಹಾಯ ಬೇಕು ಅಂತ ಹೇಳಿ. ಸೊ ನಮ್ಮ ಮ್ಯಾನೇಜ್ಮೆಂಟ್ ಪಾಲಿಸಿ ಪ್ರಕಾರ ನಾವು ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಯಾವ ರೀತಿ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ, ಎಷ್ಟೋ ಜನ ಅಲ್ಲಿ ನಾವು ನೋಡ್ತಿರೋ ಪ್ರಕಾರ ಆರ್ಮಿ ದೇಶ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋರು ಸುಮಾರು ಜನ ಇದ್ದಾರೆ, ಬರ್ತಾರೆ, ಮ್ಯಾಮ್ ನಾನು ಆರ್ಮಿಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೇನಾದರೂ ಅನುಕೂಲ ಇಲ್ವಾ ಅಂತ. ಖಂಡಿತವಾಗ್ಲೂ ಅವ್ರಿಗೆ ಸ್ಪೆಷಲ್ ಕೋಟಾ ಇರುತ್ತೆ. ಅಲ್ಲಿ ತುಂಬ ಫಾರ್ಮರ್ಸ್ ಅಂದರೆ ರೈತರೇ ಜಾಸ್ತಿ, ಹಾಸನ ಸುತ್ತಮುತ್ತಲು ಇರೋಂಥವ್ರೆಲ್ಲ ಫಾರ್ಮರ್ಸ್. ಸೊ ಅವರಿಗೋಸ್ಕರ ಅಂತ ಒಂದು ಕೋಟಾ ಇಟ್ಟಿದ್ದೀವಿ. ಮತ್ತು ಎಷ್ಟೋ ಜನ ಸಿಂಗಲ್ ಪೇರೆಂಟ್ ಅಂತ ಬರ್ತಾರೆ, ಅವ್ರಿಗೆ ಸ್ಕಾಲರ್ಶಿಪ್ಸ್ ಇಟ್ಟಿದ್ದೀವಿ. ಆಮೇಲೆ ಮೆರಿಟ್, ಎಲ್ಲದಕ್ಕಿಂತ ಮುಖ್ಯವಾಗಿ ಮಗು ಚೆನ್ನಾಗಿ ಓದುತ್ತೆ, 90% ಬಂದಿದೆ, 80% ಬಂದಿದೆ, 75% ಬಂದಿದೆ, ಆ ಮಗು ಕೂಡ ಒಂದು ನಾನೇನೋ ಇಷ್ಟು ಓದಿದ್ದೀನಲ್ಲ ನನಗೇನು ಸಿಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಎಷ್ಟೋ ರೀತಿಯಾದಂತಹ ಇದು ಇನ್ನೂ ಹಲವಾರು ಸ್ಕಾಲರ್ಶಿಪ್ ಇದಿದೆ, ಸ್ಕೀಮ್ಸ್ಗಳಿದೆ. ಯಾರಿಗೆ ಯಾವ್ದು ಅನುಕೂಲ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ ನಾವು ಅದನ್ನು ಅವ್ರಿಗೆ ಒದಗಿಸ್ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತಾ ಇದ್ದೀವಿ. ಪೇರೆಂಟ್ಸ್ ಕೌನ್ಸಿಲಿಂಗ್ ಇದು ತುಂಬ ಯುನಿಕ್ ಆಗಿದೆ ಅಂಡ್ ಬೇಕಾಗಿರುವಂಥದ್ದು. ಇನ್ನು ಓವರಾಲ್ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ಬೇಕಾದರೂ ಹೇಳ್ಬೋದು ಇದನ್ನ. ಮಕ್ಕಳಿಗೆ ಅವ್ರಿಗೇನು ಆಸಕ್ತಿ ಇದೆ ಅದನ್ನು ಓದೋದಕ್ಕೆ ಅನುಕೂಲ ಮಾಡಿಕೊಡಿ. ಅವರು ಈಗಿನ ಕಾಲದ ಮಕ್ಕಳು ಜನ್ಸಿ ಕ್ಯಾಟಗರಿ, ಅವ್ರಿಗೆ ಚೆನ್ನಾಗಿ ಗೊತ್ತು ಏನು ಮಾಡಿದ್ರೆ ಏನಾಗತ್ತೆ ಅಂತ ಮುಂದೆ. ಸೊ ಹೀಗಾಗಿ ನಮ್ಮ ನವ್ಕೀಸ್ ಕಾಲೇಜ್ ಹಾಸನಲ್ಲಿ ಹಲವಾರು ಹೊಸ ಪ್ರೋಗ್ರಾಮ್ಗಳನ್ನು ನನ್ನ ಕೊಲೀಗ್ಸ್ ಇಬ್ಬರು ಹೇಳಿದ್ರು. ಸರ್ಕ್ಯೂಟ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, AI ಟೆಕ್ನಾಲಜಿ ರಿಲೇಟೆಡ್ ಆಗಿರಬಹುದು, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್, ಸಿವಿಲ್, ಎಲ್ಲ ಹೊಸದು ಯಾವುದು ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವುದು ತುಂಬ ಅನುಕೂಲ ಆಗತ್ತೆ ಅನ್ನೋ ಪ್ರೋಗ್ರಾಮ್ಗಳನ್ನೇ ನಾವು ಅಲ್ಲಿ ಕೊಟ್ಟಿದ್ದೀವಿ. ಅದರಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಒಂದು ಸರ್ತಿ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಬೇಕು. ಏನಾದರೂ ನಾವು ಒಂದು ಸಣ್ಣ ಒಂದು ಬಟ್ಟೆ ತೊಗೊಳ್ಬೇಕು ಅಂತ ಹೇಳಿದ್ರೆ 10 ಬಟ್ಟೆ ತೆಗೆಸಿ ಒಂದು ಬಟ್ಟೆ ಆಯ್ಕೆ ಮಾಡ್ಕೊಳ್ತೀವಿ. ಅಂಥದ್ರಲ್ಲಿ ನಿಮ್ಮ ಮಕ್ಕಳ ಒಂದು ಫ್ಯೂಚರ್ ಇದು, ಈ ಒಂದು ನೆಕ್ಸ್ಟ್ PUC ಆದ ನಂತರದಲ್ಲಿ ಇನ್ನೇನು 4 ವರ್ಷ ಅವ್ರು ಮಾಡ್ತಾರೆ ಅಥವಾ ಏನು ಡಿಸಿಷನ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಆ ಒಂದು ವಿದ್ಯಾರ್ಥಿಯ ಇಡೀ ಒಂದು ಏನು ಪ್ರೊಫೆಷ್ನಲ್ ಜರ್ನಿ ಶುರುವಾಗುತ್ತೆ, ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಖಂಡಿತವಾಗ್ಲೂ ಕಾಲೇಜಿಗೆ ಬನ್ನಿ, ಕೌನ್ಸಿಲಿಂಗ್ ತಗೊಂಡು ಯಾವುದನ್ನು ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಮತ್ತು ಅದರಿಂದ ಏನು ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡು ಆ ನಂತರದಲ್ಲಿ ನಿರ್ಣಯವನ್ನು ತಗೊಳ್ಳಿ. ನಿರ್ಣಯ ತಗೊಳ್ಳೋದಕ್ಕೆ ಮುಂಚೆ 1000 ಸತಿ ಯೋಚನೆ ಮಾಡಲೇಬೇಕಾಗತ್ತೆ. ನಿರ್ಣಯ ತಗೊಂಡ್ಮೇಲೆ ಒಂದು ಸತಿ ನೀವು ಯೋಚನೆ ಮಾಡಬೇಡಿ ವಿದ್ಯಾರ್ಥಿಗಳೇ ಅನ್ನೋ ಒಂದು ಕಿವಿ ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಫ್ಯಾಕಲ್ಟಿ ಆಗಿ. ಇನ್ನು ನಿಮ್ಮ ಆಯ್ಕೆಗಳಲ್ಲಿ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನು ಸಹ ಪ್ರಿಯಾರಿಟಿನಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅನ್ನೋದನ್ನು ಹೇಳ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ರಿ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಥ್ಯಾಂಕ್ ಯು. ನಮಸ್ತೆ. ಇನ್ನು ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಕುರಿತ ಒಂದು ಅಡ್ರೆಸ್ ಕಾರ್ಡ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೀಗಿದೆ.